टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿದ್ದು ಮಂಗಳೂರು ನಿಗಿನಿಗಿ ಅಂತ ಇದೆ. ಉದ್ರಿಕ್ತರ ಗುಂಪಿನಿಂದ 3 ಬಸ್ಗಳಿಗೆ ಕಲ್ಲು ತೂರಾಟ ಕೂಡ ನಡೀತಾ ಇದೆ. ಮಂಗಳೂರು ಪ್ರಕ್ಷುಬ್ಧವಾಗಿದೆ. ನಾರಾಯಣಗುರು ಸರ್ಕಲ್ನಲ್ಲಿ ಬಸ್ಗಳಿಗೆ ಕಲ್ಲೇಟ್ ಹಾಕ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ಗೆ ಹಿಂದೂ ಸಂಘಟನೆಗಳು ಇವತ್ತು ಕರೆಯನ್ನ ಕೊಟ್ಟಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಇದೇ ಸಂದರ್ಭದಲ್ಲಿ ಉದ್ರಿಕ್ತ ಗುಂಪಿನಿಂದ 3 ಬಸ್ಗಳಿಗೆ ಕಲ್ಲು ತೂರಾಟ ಕೂಡ ಆಗಿದೆ. ನಾರಾಯಣಗುರು ಸರ್ಕಲ್ನಲ್ಲಿ ಬಸ್ಗಳಿಗೆ ಕಲ್ಲನ್ನ ತೂರಿದ್ದಾರೆ. ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ? ಬಸ್ಗಳಿಗೆ ಯಾವ ರೀತಿ ಕಲ್ಲನ್ನ ತೂರಿದ್ದಾರೆ ಅಂತ ನೋಡ್ತಾ ಇದ್ದೀರಿ. ಉದ್ರಿಕ್ತರ ಗುಂಪಿನಿಂದ ಈ ರೀತಿ ಹುಚ್ಚುತನ ಮೆರಿತಾ ಇದ್ದಾರೆ. ಇವತ್ತು ಮಂಗಳೂರು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಶಾಂತವಾಗಿದ್ದಂತಹ ಮಂಗಳೂರು ಇವತ್ತು ಕೊತಕೊತನೆ ಕುದಿತಾ ಇದೆ, ಪ್ರಕ್ಷುಬ್ಧಗೊಂಡಿದೆ. ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 3 ಬಸ್ಗಳಿಗೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟವಾಗಿದ್ದು ಬಂದ್ಗೆ ಕರೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬಸ್ ಸಂಚಾರಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿದ್ದಾರೆ. ಬಸ್ ಸಂಚಾರವಿಲ್ಲದೆ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಮಂಗಳೂರಿನಿಂದ ಕೆಎಸ್ಆರ್ಟಿಸಿ ಬಸ್ಗಳು ಮಾತ್ರ ಸಂಚಾರವನ್ನ ಮಾಡ್ತಾ ಇದ್ದು, ಅಂಗಡಿ ಮುಂಗಟ್ಟುಗಳು, ವ್ಯಾಪಾರ ವಹಿವಾಟುಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಇವತ್ತು ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಂಚಾರವನ್ನ ಅಂದ್ರೆ ಖಾಸಗಿ ಬಸ್ ಸಂಚಾರ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇನ್ ಕೇಸ್ ಏನಾದ್ರು ಹೊರಡಿದಲ್ಲಿ ಈ ರೀತಿ ಕಲ್ಲೇಟುಗಳನ್ನು ತಿನ್ನಬೇಕಾಗುತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ಇವತ್ತು ಸಂಪೂರ್ಣವಾಗಿ ಖಾಸಗಿ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿದ್ದಾರೆ. 3 ಬಸ್ಗಳನ್ನು ಈಗಾಗಲೇ ಒಡೆದು ಹಾಕಿದ್ದಾರೆ. ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಇರೋದಿಲ್ಲ. ವ್ಯಾಪಾರ ವಹಿವಾಟು ಕಂಪ್ಲೀಟ್ ಆಗಿ ಮುಚ್ಚಿರುತ್ತೆ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ. ಕೇವಲ ಮಂಗಳೂರಿನಿಂದ ಕೆಎಸ್ಆರ್ಟಿಸಿ ಬಸ್ಗಳು ಮಾತ್ರ ಇವತ್ತು ಸಂಚಾರವನ್ನು ಮಾಡ್ತಾ ಇದೆ. ಇನ್ನು ನಿನ್ನೆ ಸಂಜೆಯಿಂದಲೂ ವಾತಾವರಣ ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಷ್ಟೇ ಪ್ರಯತ್ನಗಳು ಮಾಡ್ತಾ ಇದ್ರು, ಅದು ತಿಳಿಗೊಳಿಸೋದಲ್ಲ. ಯಾಕಂದರೆ ಈಗಾಗಲೇ ವಾತಾವರಣ ಅಲ್ಲಿ ಹದಗೆಟ್ಟು ಹೋಗಿದೆ, ಪ್ರಕ್ಷುಬ್ಧಗೊಂಡಿದೆ ವಾತಾವರಣ. ಅಲ್ಲಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಮಾಡಿದ್ದಾರೆ. ಮಂಗಳೂರಿನಿಂದ ಕೆಎಸ್ಆರ್ಟಿಸಿ ಬಸ್ಗಳು ಮಾತ್ರ ಇವತ್ತು ಸಂಚಾರವನ್ನು ಮಾಡ್ತಾ ಇದೆ. ಇವತ್ತು ಮಂಗಳೂರು ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ ಸಂಚಾರ ಯಾವುದೇ ರೀತಿ ಇರೋದಿಲ್ಲ. ಇನ್ನು ಬಸ್ಗಾಗಿ ನಿಂತಹ ವಾಹನ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ.